ಎಸ್.ಟಿ. ತಮ್ಮಯ್ಯ ಅಧಿಕಾರಿಗಳ ತಪ್ಪಿನಿಂದನೋ ಇಲ್ಲ ಅವತ್ತಿದ್ದ ಸಮಿತಿಯವ್ರ ತಪ್ಪಿಂದನೋ ಒಂದಷ್ಟು ತಪ್ಪು ಆಗಿರ್ಬೋದು. 2 ಎಕರೆ, ಅರ್ಧ ಎಕರೆ, 1 ಎಕರೆ ತುಂಬಾ ಬಡವರು, ಹಿಂದುಳಿದ ವರ್ಗದವರು, ದಲಿತರು ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ರದ್ದು ಮಾಡಿದ್ರೆ ಕಡೂರು ತಾಲೂಕು ಮತ್ತೆ ಮೂಡಿಗೆರೆ ತಾಲೂಕಿನಲ್ಲಿ ಇರ್ತಕ್ಕಂತ ಹಲವಾರು ಜನ ಬಡವರು ಅದನ್ನೇ ನಂಬಿ 30-40 ವರ್ಷದಿಂದ ಹೊಡ್ಕೊಂಡಿದ್ದಂತವ್ರು ರಸ್ತೆಗೆ ಬರ್ತಾರೆ. ಯಾರು ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅವರು ಪಾಪದವರು ಅಲ್ಲ, ಯಾರು ಮೋಸ ಮಾಡಿದ್ದಾರೆ ಅವರು ಅಮಾಯಕರು ಅಲ್ಲ. ಅಂತವರಿಗೆ ನಾವು ವಿನಾಯಿತಿ ಕೊಡ್ಲಿಕ್ಕೆ ಆಗೋದಿಲ್ಲ. ಸುಮಾರು 24 ಅಧಿಕಾರಿಗಳ ವಿರುದ್ಧ ದೋಷಾರೋಪ ಪಟ್ಟಿಯನ್ನ ಜಾರಿ ಮಾಡಿದ್ದೇನೆ. ಅಧಿಕಾರಿಗಳಿಗೆ ಒಂದು ಕಾನೂನು, ಅವ್ರ ಜೊತೆ ಶಾಮೀಲಾದವರಿಗೆ ಇನ್ನೊಂದು ಕಾನೂನು ಅಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಆ ರೀತಿ ಹೇಳಿದ್ರೆ ನಂದು ಎಲ್ಲಾನು ಕೂಡ ಗಾಳಿಗೆ ಹೋಗುತ್ತೆ. ಅರ್ಧ ಎಕರೆ, 1 ಎಕರೆ ಅಲ್ಲ, ಕಡೂರು ತಾಲೂಕು ಒಂದರಲ್ಲೇನೆ ಒಂದು ಅಂದಾಜು ಪ್ರಕಾರ 6,000 ಎಕರೆ ಅಕ್ರಮವಾಗಿ ಮಂಜೂರಾಗಿದೆ. ಅವ್ರು ಹೇಳಿದಂತ ಹಗರಣ ಕಡೂರು ತಾಲೂಕಲ್ಲಿ ಆಗಿಲ್ಲ, ಆದ್ರೆ ಅದ್ರಲ್ಲಿ ಸ್ವಲ್ಪ ತಪ್ಪುಗಳು ಇದೆ. ಎಸ್.ಟಿ. ತಮ್ಮಯ್ಯ ಅವರು ಮಾನ್ಯ ಅಧ್ಯಕ್ಷರೇ, ಗೃಹ ಸಚಿವರು ಉತ್ತರ ಕೊಟ್ಟಿದ್ದಾರೆ, ಕ್ಲಾರಿಫಿಕೇಶನ್ ಅಂತ ಕೇಳಿ. ಮಾನ್ಯ ಸಚಿವರು ಉತ್ತರವನ್ನ ಸಮರ್ಪಕವಾಗಿ ಕೊಟ್ಟಿದ್ದಾರೆ. ಓದಿದ್ದೀರಾ? ನಾಳೆ ಈಗಾಗಲೇ ನಮ್ಮ ಮಲೆನಾಡು ಭಾಗದ ವಿಧಾನಸಭಾ ಸದಸ್ಯರನ್ನ ಈ 50-53 ಬಗ್ಗೆ ಒಂದು ಸಭೆ ಕರೆದಿದ್ದಾರೆ. ಅದಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇದರಲ್ಲಿ ಏನು ಈ ಹಿಂದೆ 50-53ನಲ್ಲಿ ಯಾರ್ಯಾರಿಗೆ 2 ಎಕರೆ, ಅರ್ಧ ಎಕರೆ, 1 ಎಕರೆ ಮಂಜೂರಾಗಿತ್ತು ರೈತರಿಗೆ, ಕಡೂರು ತಾಲೂಕು ಮತ್ತು ಮೂಡಿಗೆರೆ ತಾಲೂಕು. ಕಡೂರು ತಾಲೂಕಿನಲ್ಲೂ ನನ್ನ ಕ್ಷೇತ್ರದ ಸಕರಾಪಟ್ಟಣ ಮತ್ತು ದೇವನೂರು 2 ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳು ಬರ್ತವೆ. ಮಾನ್ಯ ಅಧ್ಯಕ್ಷರೇ, ಅಲ್ಲಿ ಅಧಿಕಾರಿಗಳ ತಪ್ಪಿನಿಂದನೋ ಇಲ್ಲ ಅವತ್ತಿದ್ದ ಸಮಿತಿಯವ್ರ ತಪ್ಪಿಂದನೋ ಒಂದಷ್ಟು ತಪ್ಪು ಆಗಿರ್ಬೋದು. ಆದರೆ ಈಗಾಗಲೇ 2 ಎಕರೆ, ಅರ್ಧ ಎಕರೆ, 1 ಎಕರೆ ತುಂಬ ಬಡವರು, ಹಿಂದುಳಿದ ವರ್ಗದವರು, ದಲಿತರು ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. ಅವರಿಗೆ ಸೊಸೈಟಿಗಳಲ್ಲಿ, ಬ್ಯಾಂಕ್ಗಳಲ್ಲಿ ಸಾಲನೂ ಕೊಟ್ಬಿಟ್ಟಿದ್ದಾರೆ. ಸಾಲ ತಗೊಂಡು ಖಾತೆ ಆಗಿ ಪಾಣಿ ಎಲ್ಲ ಇದ್ದಂಥವನ್ನ ಈಗ ರದ್ದು ಮಾಡ್ತಾ ಇದ್ದಾರೆ. ಅವ್ರು ರದ್ದು ಮಾಡಿದರೆ ಚಿಕ್ಕಮಗಳೂರು, ಕಡೂರು ತಾಲೂಕು ಮತ್ತು ಮೂಡಿಗೆರೆ ತಾಲೂಕಿನಲ್ಲಿರ್ತಕ್ಕಂಥ ಹಲವಾರು ಜನ ಬಡವರು ಅದನ್ನೇ ನಂಬಿ 30-40 ವರ್ಷದಿಂದ ಹೊಡ್ಕೊಂಡಿದ್ದಂಥವ್ರು ರಸ್ತೆಗೆ ಬರ್ತಾರೆ. ಅವ್ರಿಗಾಗಲೇ ಭಾಳ ಕಷ್ಟದಿಂದ ನೋಡಿದ್ದಾರೆ. ಅವನ್ನ ರದ್ದು ಮಾಡಿದರೆ ಅವರಿಗೆ ಅವ್ರ ಜೀವನಕ್ಕೆ ತೊಂದರೆ ಆಗ್ತದೆ. ದಯಮಾಡಿ ಮಾನ್ಯ ನಮ್ಮ ಕಂದಾಯ ಸಚಿವರು ಭಾಳ ಇದರಲ್ಲಿ ಒಂದಷ್ಟು ಒಳ್ಳೆ ಕೆಲಸನೇ ಮಾಡಿದ್ದಾರೆ. ಆದರೆ ಎತ್ತಿಗೆ ಜ್ವರ ಬಂದರೆ ಎಮ್ಮಿಗೆ ಬರ ಹಾಕ್ದಂಗೆ ಆಗಿದೆ. ಹಾಗಾಗಿ ಒಬ್ಬರನ್ನ ಯಾರಿಗೊತ್ತು ಮಾಡಿರೋ ತಪ್ಪನ್ನ ಸರಿಪಡಿಸಕ್ ಹೋಗಿ ಅನ್ಯಾಯವಾಗಿ ಪಾಪದವರಿಗೆ ತೊಂದರೆ ಆಗಬಾರ್ದು. ಅದಕ್ಕೆ ದಯಮಾಡಿ ನಾಳೆ ಕರೆದಿದ್ದಾರೆ ಮಾನ್ಯ ಅಧ್ಯಕ್ಷರೇ, ಅಲ್ಲಿ ಅದನ್ನ ಬಗೆಹರಿಸ್ಕೊಡ್ಲಿ ಅಂತ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಮಾಡ್ತೇನೆ ರೈತರ ಪರವಾಗಿ. ಅಧ್ಯಕ್ಷರೇ, ನಾವು ಯಾರೂ ಪಾಪದವರಿಗೆ ತೊಂದರೆ ಮಾಡೋದಿಲ್ಲ, ಯಾರೂ ಅಮಾಯಕರಿಗೆ ನಾವು ತೊಂದರೆ ಮಾಡೋದಿಲ್ಲ, ಯಾರು ನಿಜವಾಗಿ ಸರಿಯಾಗಿ ನಡ್ಕೊಂಡಿದ್ದಾರೆ ಅವರಿಗೆ ತೊಂದರೆ ಮಾಡೋದಿಲ್ಲ. ಆದರೆ ಯಾರು ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅವರು ಪಾಪದವರು ಅಲ್ಲ, ಯಾರು ಮೋಸ ಮಾಡಿದ್ದಾರೆ ಅವರು ಅಮಾಯಕರು ಅಲ್ಲ. ಅಂಥವರಿಗೆ ನಾವು ವಿನಾಯಿತಿ ಕೊಡಲಿಕ್ಕೆ ಆಗೋದಿಲ್ಲ. ಅವರು ಮೋಸದಲ್ಲಿ ಭಾಗಿಯಾಗಿ ಭೂಮಿ ಲೂಟಿ ಹೊಡೆಯುವ ಹಗರಣದಲ್ಲಿ ಇವರೂ ಶಾಮೀಲಾದ ಮೇಲೆ ನನ್ನ ದೃಷ್ಟಿಯಲ್ಲಿ ಅವರು ಅಮಾಯಕರು ಅಲ್ಲ. ನನ್ನ ದೃಷ್ಟಿಯಲ್ಲಿ ಇದರಲ್ಲಿ ನನ್ನ ಉಲ್ಲೇಖದಲ್ಲಿ ಏನಾದರೂ ಅರ್ಥೈಸಿಕೆಯಲ್ಲಿ ತಪ್ಪಿದ್ರೆ ನಾನು ಕ್ಷಮೆ ಕೇಳ್ತೇನೆ. ಆದರೆ ಅಧ್ಯಕ್ಷರೇ, ತಮ್ಗೆ ಹೇಳ್ಬಿಡ್ತೇನೆ, ಅರ್ಜಿನೇ ಕೊಟ್ಟಿಲ್ಲ ಅವರಿಗೆ ಜಮೀನು ಮಂಜೂರಾಗಿದೆ. ಅವರು ಸಾಗುವಳಿದಾರರೇ ಅಲ್ಲ, ಅವರಿಗೆ ಜಮೀನು ಮಂಜೂರಾಗಿದೆ. ಫಾರೆಸ್ಟ್ ಜಾಗದಲ್ಲಿ ಜಾಗ ಮಂಜೂರಾಗಿದೆ. ತುಮಕೂರು ಜಿಲ್ಲೆವರೆಗೆ ತಗೊಂಡು ಬಂದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಂಜೂರು ಮಾಡಿದ್ದಾರೆ. ಒಬ್ಬೊಬ್ಬರಿಗೆ ಭೂಮಿ ಇದೆ, ಅವ್ರಿಗೆ ಮಂಜೂರು ಮಾಡಿದ್ದಾರೆ. ಇಂಥವ್ರಿಗೆ ಈಗ ಅದರಲ್ಲಿ ನಾನು ಸುಮಾರು 24 ಅಧಿಕಾರಿಗಳ ವಿರುದ್ಧ ದೋಷಾರೋಪ ಪಟ್ಟಿಯನ್ನು ಜಾರಿ ಮಾಡಿದ್ದೇನೆ. ಅಧಿಕಾರಿಗಳಿಗೆ ಒಂದು ಕಾನೂನು, ಅವ್ರ ಜೊತೆ ಶಾಮೀಲಾದವರಿಗೆ ಇನ್ನೊಂದು ಕಾನೂನು ಅಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಆ ರೀತಿ ಹೇಳಿದರೆ ನಂದು ಎಲ್ಲಾನು ಕೂಡ ಗಾಳಿಗೆ ಹೋಗುತ್ತೆ. ಹಾಗಾಗಿ ಅಮಾಯಕರಿಗೆ ನಾವು ಪರ ಇದ್ದೇವೆ, ತಪ್ಪು ಮಾಡದೇ ಇರೋರಿಗೆ ನಾವು ಪರ ಇದ್ದೇವೆ, ನ್ಯಾಯಯುತವಾಗಿ ನಡ್ಕೊಂಡವರ ಪರವಾಗಿ ನಾವು ಹೋರಾಟ ಮಾಡ್ತೇವೆ. ಆದರೆ ಅಕ್ರಮವಾಗಿ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಭೂಮಿ ಲೂಟಿ ಮಾಡುವಂಥ ಪ್ರಕರಣದ ವಿಷಯದಲ್ಲಿ ನಮ್ಮದು ಸ್ವಲ್ಪ ಅಷ್ಟು ಉದಾರತನ ಬಹುಶಃ ನನಗೆ ಇಲ್ಲ ಅಂತ ನಾನು ಅನ್ಕೊಳ್ಬಹುದು. ಆದರೆ ಅಕ್ರಮದಲ್ಲಿ ಭಾಗಿಯಾಗಿ ಭೂಮಿ ಲೂಟಿ ಮಾಡುವಂಥದ್ರಲ್ಲಿ ನಾವು ಅಷ್ಟು ಉದಾರ ಆಗಲಿಕ್ಕೆ ಕಷ್ಟ ಆಗುತ್ತೆ ಸಭಾಧ್ಯಕ್ಷರೇ. ಅದಕ್ಕೂ ಮೀರಿ ತಮಗೆ ಹೇಳೋದಾದರೆ
ಈ ರೀತಿ ಏನು ಅರ್ಧ ಎಕರೆ 1 ಎಕರೆ ಅಲ್ಲ, ಕಡೂರು ತಾಲೂಕು ಒಂದರಲ್ಲೇನೆ ಒಂದು ಅಂದಾಜು ಪ್ರಕಾರ 6,000 ಎಕರೆ ಅಕ್ರಮವಾಗಿ ಮಂಜೂರಾಗಿದೆ, ಖಾತೆ ಆಗಿದೆ. 6,000 ಎಕರೆ, ಒಂದಲ್ಲ ಎರಡಲ್ಲ. ಸಚಿವರೇ, ಇಷ್ಟೆಲ್ಲ ಆಗಿರೋವಾಗ ಸಚಿವರೇ, ನಾವು ಎಲ್ಲವನ್ನೂ ಮರ್ತು ಬಿಡಬೇಕು ಅಂತ ಹೇಳಿದ್ರೆ ನಾವು ಹೇಗೆ ನಿಮ್ ಪರವಾಗಿ ತಪ್ಪು ಮಾಡಿದವರು ಅಮಾಯಕರು ಅಲ್ಲ ಅಂತ ನನ್ನ ಅರ್ಥೈಸುವಿಕೆ. ಮಾನ್ಯ ಅಧ್ಯಕ್ಷ ನರೇಂದ್ರಣ್ಣ, ನಾನು ಕ್ಲಾರಿಫೈ ಮಾಡ್ತೀನಿ. ಮಳವಳ್ಳಿ ತಾಲೂಕಿನಲ್ಲಿ ಇವರೇ ತನಿಖೆಗೆ ಸಮಿತಿಯನ್ನ ನೇಮಿಸಿ ಈಗ 1,300 ಎಕರೆ ಹಿಡಿದಿದ್ದಾರೆ. ಇನ್ನೂ 1,500 ಎಕರೆದು ಪತ್ತೆ ಮಾಡುವಂಥದ್ದಿದೆ. ಈ ವಿಚಾರದಲ್ಲಿ ನಿರ್ದಾಕ್ಷಿಣ್ಯ ಕ್ರಮನ ಇಲಾಖೆ ಏನು ಕೈಗೊಳ್ತದೆ ಅದು ನಡಿಬೇಕು. ಅದು ಅತಿ ಅವಶ್ಯಕ. ಸರ್ಕಾರಿ ಭೂಮಿನ ಈ ತರ ಮಾಡ್ತಾ ಇರೋದು, ಅರಣ್ಯ ಭೂಮಿನ ಈ ತರ ಅದಕ್ಕೆಲ್ಲ ಬೆಂಬಲ ಇದೆ. ಮಾನ್ಯ ಅಧ್ಯಕ್ಷರೇ ಈಗ ನೋಡಿ, ನಿಜವಾಗ್ಲೂ ಭೂ ಕಬಳಿಕೆ ನಿಜವಾಗ್ಲೂ ಮಾಡಿದ್ರು ಯಾರೋ ಅಕ್ರಮವಾಗಿ ಮಾಡಿದ್ದಾರೆ, ಅವ್ರ ಬಗ್ಗೆ ನಮ್ದು ಸಹಕಾರ ಇಲ್ಲ. ಆದ್ರೆ ಜಮೀನೇ ಇಲ್ಲ ಈಗ ನಾನು ಅವ್ರು ಹೇಳಿದ ಮಾನ್ಯ ಸಚಿವರು ಹೇಳಿದ್ನ ಒಪ್ಕೊಂತೇನೆ. ಯಾವುದೋ ಊರಲ್ಲಿದ್ದು ಅವ್ರ ಅರ್ಜಿನೇ ಕೊಡ್ದಲೆ ಯಾರಿಗಾರ ಆ ತರ ಮಾಡಿದ್ರೆ ಅದು ಖಂಡಿತ ತಪ್ಪು. ಅಂತವ್ರನ್ನ ರದ್ದು ಮಾಡೋದಕ್ಕೆ ನಮ್ದು ಸಹಮತ ಇದೆ. ಆದ್ರೆ ನಿಜವಾಗ್ಲೂ ಅವ್ರಿಗೆ ಬೇರೆ ಜಮೀನೇ ಇಲ್ಲ, ಅದು ಬಿಟ್ರೆ 2 ಎಕರೆ 3 ಎಕರೆ ಬಿಟ್ರೆ ಜಮೀನೇ ಇಲ್ಲ. ಅಂಥವ್ರಿಗೆ ರದ್ದು ಮಾಡಿದ್ರೆ, ಮತ್ತೆ ಅರ್ಜಿ ಕೊಟ್ಟಿದ್ದವ್ರನ್ನ ರದ್ದು ಮಾಡಿದ್ರೆ, ಅಂಥವಕ್ಕೆ ದಯಮಾಡಿ ಒಂದಷ್ಟು ಕಂದಾಯ ಸಚಿವರು ಹೇಳ್ದಂಗೆ ಖಂಡಿತ ಅವ್ರು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳೋದಕ್ಕೆ ನಮ್ಮ ಸಹಕಾರ ಇದೆ. ಆದ್ರೆ ಆ ನೆಪದಲ್ಲಿ ಒಂದಷ್ಟು ಜನ ಅಮಾಯಕರು ಬಲಿಯಾಗಬಾರ್ದು. ಇದು ಒಂದು ಹಿಂದೆ ಯಾವಾಗಲೂ ಇದೆ. 10 ಜನ ಅಪರಾಧಿಗೆ ಶಿಕ್ಷೆಯನ್ನ ತಪ್ಪಿಸೋದ್ರ ಬದಲಿಗೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆದ್ರೂ ತಪ್ಪು ಅನ್ನೋದು ಏನಿದೆ, ಆ ತರ ಇದ್ರೊಳಗಡೆ ಯಾರೋ ಒಂದಷ್ಟು ಜನಕ್ಕೆ ತೊಂದರೆ ಆಗ್ಬಾರ್ದು. ದಯಮಾಡಿ ಅದನ್ನ ಕೂಲಂಕುಷ ಪರಿಶೀಲನೆ ಮಾಡ್ಲಿ. ನಿಜವಾಗ್ಲೂ ಅಕ್ರಮ ಮಾಡಿದ್ರೆ ಬೇಡ, ಆದ್ರೆ ಅದ್ರಲ್ಲಿ ಒಂದಷ್ಟು ಜನ ಅವ್ರಿಗೆ ಜಮೀನೇ ಇಲ್ಲ. ಕಂದಾಯ ಸಚಿವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಸರ್ಕಾರ ಬಡವರಿಗೆ ಆಶ್ರಯ ನಿವೇಶನ ಕೊಡಕ್ಕೂ ಜಾಗ ಇಲ್ಲ, ಆ ರೀತಿ ಮಾಡಿದ್ದಾರೆ. ಕೊಡುವಂತ ಕೆಲಸ ಅವರು ಹೇಳಿದ್ದಾರೆ. ಆದ್ರೆ ಯಾರು ಅಲ್ಲಿ ಹೆಚ್ಚಿಗೆ ಮಾಡಿದಾರೆ ಅವ್ರು ಯಾರು ಕೂಡ ಸಹಾಯಕ್ಕೆ ಹೋಗ್ಬೇಡಿ. ಮನೆ ಒಳ್ಳೆ ಆಕ್ಷನ್ ತಗೋತಿದ್ದಾರೆ, ಅವ್ರಿಗೆ ಸಪೋರ್ಟ್ ಮಾಡೋದು ಬಿಟ್ಟು ನಾವೆಲ್ಲ ಈಗ ಮಾತಾಡಿದ್ರೆ ಯಾರನ್ನು ಅಧಿಕಾರಿಗಳನ್ನ ಬೆಂಬಲಿಸಿ ಮಾತಾಡಿದ್ರೆ ಈಗ ಅವ್ರೇನು ಆಕ್ಷನ್ ತಗೋತಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಿದ್ರೆ ಮಾಡ್ಲಿ, ಆಕ್ಷನ್ ತಗೊಳ್ಳಿ. ಒಂದೇ ಒಂದು ಅಧಿಕಾರಿಗಳ ಪರ ಮಾತಾಡ್ತಾ ಇಲ್ಲ, ಪಾಪದ ರೈತರ ಪರ ಮಾತಾಡ್ತಾ ಇದೀವಿ. ನಿಮಗೆ ರೈತರ ಬಗ್ಗೆ ಕಾಳಜಿ ಇಲ್ಲ ಅಂದ್ರೆ ಹೇಳ್ಬಿಡಿ. ಅದ್ಯಾಕೆ ಇದಕ್ಕೆ ಯಾಕೆ ಅಡ್ಡ ಬರ್ತೀರಾ? ನಿಮ್ ಸರ್ಕಾರನೇ ಮಾಡಿದ್ದು ತಮ್ಮಯ್ಯರೇ. ಆನಂದ್ ಅಧ್ಯಕ್ಷರೇ, ಆಯ್ತು ಮಾತಾಡ್ತಾರೆ ಮಂತ್ರಿಗಳು, ಯಾಕೆಂತ ಮಾತಾಡ್ತೀರಿ ಸರ್? ಆಗಲ್ಲ ಕೇಳಿ. ಕರೆಕ್ಟ್ ಸರ್, ತಮ್ಮ ಗಮನಕ್ಕೆ ಆಯ್ತು. ಇಲ್ಲಿ ಕಡೂರು ವಿಚಾರ ಬಂತು. ಮಾನ್ಯ ಚಿಕ್ಕಮಗಳೂರು ಶಾಸಕರು ಹೇಳಿದ ಹಾಗೆ ಯಾರಾದ್ರೂ ಅಮಾಯಕರು ಇದರಲ್ಲಿ ಸೇರ್ಕೊಂಡಿದ್ರೆ, ತಪ್ಪು ಮಾಡದೇ ಇರುವಂತವರು ಇದರಲ್ಲಿ ಏನಾದ್ರೂ ದೋಷಾರೋಪ ಪಟ್ಟಿಯಲ್ಲಿ ಬಂದಿದ್ರೆ, ತಪ್ಪು ಮಾಡದೇ ಇರುವಂತವರದ್ದು ಕೂಡ ರದ್ದಾಗಿದ್ರೆ ಅದನ್ನ ನಾನು ಜಿಲ್ಲಾಧಿಕಾರಿಗೆ ಹೇಳ್ತೇನೆ. ಅಮಾಯಕರಿಗೆ ತೊಂದರೆ ಆಗದ ಹಾಗೆ ಎಲ್ಲ ಕ್ರಮ ತೆಗೆದುಕೊಳ್ಬೇಕು, ಅಮಾಯಕರ ಹಿತವನ್ನ ಕಾಪಾಡಬೇಕು. ಇದನ್ನ ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಅಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ನೋಡಿ ಕೆಲಸ ಸಚಿವರು. ಆದ್ರೆ ಮಧ್ಯದಲ್ಲಿ ಬಂದಿರತಕ್ಕಂಥದ್ದು ಕಡೂರು ತಾಲೂಕಿನ ವಿಚಾರ. ಕ್ಷೇತ್ರದ ಶಾಸಕನಾಗ ನಾನೇನು ಮಾತಾಡಿದ್ರೆ ತಪ್ಪಾಗುತ್ತೆ. ಮಾನ್ಯ ಸಚಿವರು ಕೊಡಿ ಮತ್ತೆ ಮಾನ್ಯ ಸಚಿವ ಪ್ಲೀಸ್ ಅಧ್ಯಕ್ಷ ದಯವಿಟ್ಟು ಮಾನ್ಯ ಸಚಿವರು 6,000 ಎಕರೆ ಕಡೂರಿನಲ್ಲಿ ಅಂದ್ರು. ಅದು ಏನ್ ತನಿಖಾ ತಂಡ ಬಂತು ಮಾಡ್ತಕ್ಕಂಥ ಕೆಲ ತಪ್ಪಿನಿಂದ ಅವ್ರು ಹೇಳಿದಂತ ಹಗರಣ ಕಡೂರು ತಾಲೂಕಲ್ಲಿ ಆಗಿಲ್ಲ. ಆದ್ರೆ ಅದ್ರಲ್ಲಿ ಸ್ವಲ್ಪ ತಪ್ಪುಗಳು ಇದೆ. ಏನು ಅಂತ ಹೇಳಿದ್ರೆ, ಉದಾಹರಣೆಗೆ ಅವರಿಗೆ ಹೇಳಿದ್ದಾರೆ, ಅವ್ರು ಮತ್ತೆ ಕಚೇರಿಯಲ್ಲಿ ಇರ್ತಾರೆ, ಆಫೀಸಲ್ಲಿ. ಹಾಗಾಗಿ ಮಾನ್ಯ ಸಚಿವರಿಗೆ ಒಂದು ತಿಳಿಸ್ಲಿಕ್ಕೆ ಬಯಸ್ತೀನಿ, ಆ ಮಟ್ಟದ 6,000 ಎಕರೆ ಗಟ್ಟಲೆ ಹಗರಣ ಆಗಿಲ್ಲ. ಸಣ್ಣ ಪುಟ್ಟದ ಆಗಿರ್ಬಾರ್ದು. ದಯವಿಟ್ಟು ಒಂದು ದೊಡ್ಡ ಮನಸ್ಸು ಮಾಡ್ಕೊಂಡು ಯಾವುದೇ ರೈತರಿಗೆ ಅನ್ಯಾಯ ಪಾಣಿ ರದ್ದಾಗದಲ್ಲಿರ್ತಕ್ಕಂಥ ನಿಟ್ಟಲ್ಲಿ ಮಾನ್ಯ ಸಚಿವರು ಎಲ್ಲಾ ರೈತರನ್ನು ಉಳಿಸ್ಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತೀನಿ. ಇಂತಹ 10 ಹಲವು ಸುದ್ದಿಗಳನ್ನು ವೀಕ್ಷಿಸಲು ನಿಮ್ಮ ಸುದ್ದಿಗಾರ ಲೈವ್ ನ್ಯೂಸ್ಗೆ ಭೇಟಿ ನೀಡಿ.